ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್. ಇವತ್ತಿನ ದಿನ ನಾನು ಒಂದು ಒಳ್ಳೆ ರೆಸಿಪಿ ತಂದಿದ್ದೀನಿ ಫ್ರೆಂಡ್ಸ್. ಏನಂದರೆ, ನಿಮ್ಮ ಮಕ್ಕಳು ಏನಾದರೂ ಊಟ ಮಾಡ್ತಾಯಿಲ್ಲ ಅಂದರೆ ಇದು ನಾನು ಹೇಳಿರೋ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬ ಚೆನ್ನಾಗಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವರ ಜೀರ್ಣಕ್ರಿಯೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನಾನು ಮಾಡಿರುವಂಥ ರೆಸಿಪಿ. ಇವತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಓಮ್ ಕಾಳು ಅಂತ ಹೇಳ್ತಾರೆ, ಅದು ಓಮ್ ಕಾಳು ತೊಗೊಂಡಿದ್ದೀನಿ. ಮತ್ತು ಜಾಯಿಕಾಯಿ ಅಂತ ಹೇಳ್ತಾರೆ ನಮ್ಮ ಸೈಡ್ ಇದನ್ನು. ಆ ಜಾಯಿಕಾಯಿ ಕೂಡ ತೊಗೊಂಡಿದ್ದೀನಿ. ಮತ್ತು ಒಂದು 2-3 ಲವಂಗ ಮತ್ತು 1-2 ಏಲಕ್ಕಿ ಕಾಯಿ, ಇಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟರಲ್ಲಿ ನಾವು ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವಾಗ ನಾನು ಒಂದು ತವಾ ಬಿಸಿ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಮೆಣಸು, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿ ಪುಡಿ ಮಾಡಿಕೊಂಡು ಅದು ಕೆಡಲ್ಲ ಅಂತ ಹೇಳಿ ಈಗ ನಾನು ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಫುಲ್ ಜಾಸ್ತಿ ಏನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ನಾನು ಮೆಣಸನ್ನು ಬಿಸಿ ಮಾಡಿಕೊಂಡೆ. ನಂತರ ಈಗ ಜೀರಿಗೆನೂ ಕೂಡ ಅದೇ ರೀತಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಅದನ್ನೆಲ್ಲ ಹೀಗೆ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿ ಮತ್ತು ಅದೇ ಬೌಲ್ಗೆ ಹಾಕಿಟ್ಕೊಳ್ಳೋಣ. ನೋಡಿ, ಈಗ ಜೀರಿಗೆನೂ ಕೂಡ ಫ್ರೈ ಆಗಿದೆ. ಜೀರಿಗೆ ಜಾಸ್ತಿ ಬಿಸಿ ಮಾಡಿಬಿಟ್ರೆ ಅದು ಕಹಿ ಬರುತ್ತೆ, ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಸಾಕಾಗುತ್ತೆ. ಮತ್ತು ಓಮ್ ಕಾಳು ತೊಗೊಂಡಿದ್ದನ್ನು ನೋಡಿ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಕೆಮ್ಮು, ಶೀತ, ಕಫ ಇದೆಲ್ಲ ಆಗಲ್ಲ. ಹಾಗೆ ಜೀರ್ಣಕ್ರಿಯೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಮೆಣಸಿಂದ ಆ್ಯಂಟಿ ಇನ್ಫ್ಲಮೇಟರಿ ಅಂಶ ಸಿಗುತ್ತೆ. ಹಾಗೆ ಜೀರಿಗೆ ಯೂಸ್ ಮಾಡೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಿ ಆಗುತ್ತೆ. ಇದನ್ನು ದೊಡ್ಡವರು ಕೂಡ ಮಾಡ್ಕೊಬೋದು ಮತ್ತು ಮಕ್ಳಿಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಮ್ ಕಾಳು ಅಷ್ಟೇ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಲವಂಗ ಮತ್ತು ಏಲಕ್ಕಿ ಇದೆಲ್ಲ ಕೆಮ್ಮು, ಕಫ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗೆಲ್ಲ ಫ್ರೈ ಮಾಡಿ ಆಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಸಣ್ಣಗೆ ಪುಡಿ ಮಾಡ್ಕೊಬೇಕು. ಇದನ್ನು ಪುಡಿ ಮಾಡ್ಕೊಳ್ಳೋಣ. ತರಿಯಾಗಿ ಮಾಡಬೇಡಿ, ಪುಡಿ ಮಾಡ್ಕೊಳ್ಳಿ. ಈ ರೀತಿ ಪುಡಿ ಮಾಡಿ ನಾವು ಒಂದು ಏರ್ ಕಂಟೈನರ್, ಒಂದು ಡಬ್ಬಿಗೆ ಯಾವುದಕ್ಕಾದರೂ ಹಾಕಿ ಇಟ್ಕೊಳ್ಳೋಣ. ಗ್ಲಾಸ್ ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ. ಅದು ಬೇಗ ಕೆಡಲ್ಲ, ಹಾಗಾಗಿ ಆಗಿಟ್ಕೊಬೇಕು. ನೋಡಿ, ನಾನೀಗ ಜಾಯಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಜಾಯಿಕಾಯಿ ನಾನು ಫ್ರೈ ಮಾಡಿಲ್ಲ, ಹಾಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ನೀಟಾಗಿ ಸಣ್ಣದಾಗಿ ಈ ರೀತಿ ಪುಡಿ ಮಾಡ್ಕೊಬೇಕು. ಇದನ್ನು ಪುಡಿ ಮಾಡಿಕೊಂಡು ನಾವು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋಣ. ಮಕ್ಕಳಿಗೆ ನಾವು ಫುಡ್ ರೆಡಿ ಮಾಡ್ತೀವಲ್ಲ ನೋಡಿ, ರಾಗಿ ಸರಿ ಮತ್ತು ರಾಗಿ ಹಿಟ್ಟು, ಇಲ್ಲ ಏನಾದರೂ ರೈಸು ಏನು ಮಾಡ್ತೀವಿ ಆವಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾವು ಇದನ್ನು ಯೂಸ್ ಮಾಡ್ಕೊಬೇಕು. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಇದು ಹೊಟ್ಟೆ ಎಲ್ಲ ಉರಿ ಬಂದುಬಿಡುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಒಂದು ಚಿಟಿಕೆಯಷ್ಟು ಯೂಸ್ ಮಾಡಿಕೊಂಡ್ರೆ ಅದೇ ಸಾಕಾಗುತ್ತೆ. ಅವರಿಗೆ ನಾವು ಇದು ಊಟದ ಜೊತೆ ಕೊಡೋದ್ರಿಂದ ಅವರಿಗೆ ಮೋಷನ್ ಚೆನ್ನಾಗಿ ಕ್ಲಿಯರಾಗಿ ಹೋಗುತ್ತೆ. ಹಾಗೆ ಕೆಮ್ಮು, ಕಫ ಕಡಿಮೆ ಆಗುತ್ತೆ. ಮತ್ತು ಅವರಿಗೆ ಡೈಜೆಷನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ ಅಂಥೇಳಿ. ಈಗ ಕೆಲವೊಂದು ಮಕ್ಕಳು ಊಟನೇ ಮಾಡಲ್ಲ ನೋಡಿ, ಅಂಥವರಿಗೆ ಈ ರೀತಿ ಮಾಡಿ ಕೊಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಮಕ್ಕಳೆಲ್ಲ ಜಾಸ್ತಿ ಅಂಗಡಿ ತಿಂಡಿಗಳು ತಿಂದ್ಕೊಂಡು ಮನೇಲಿ ಊಟ ಏನು ತಿನ್ನಲ್ವಲ್ಲ, ಅಂಥವ್ರಿಗೆ ಈ ರೀತಿ ಮಾಡಿ ತಿನ್ನಿಸೋದ್ರಿಂದ ಅವ್ರಿಗೆ ಆರಾಮಾಗಿ ಊಟ ಎಲ್ಲ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಆವಾಗ ಮತ್ತೆ ನಾವು ಊಟ ಮಾಡಿಸೋ ಟೈಮಲ್ಲಿ ಚೆನ್ನಾಗಿ ಊಟ ಮಾಡ್ತಾರೆ ಅಂಥೇಳಿ ನಾನು ನಿಮಗೆ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.